ಹಾಯ್ ಫ್ರೆಂಡ್ಸ್, ಇವತ್ತು ಮೇಥಿ ಮಲೈ ಮಟರ್ ರೆಸಿಪಿಯನ್ನ ನಿಮ್ಮ ಬಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೇಥಿ ಮತ್ತು ಮಟರ್ನ ಸೀಸನ್ ಆಗಿರೋದ್ರಿಂದ, ಅಂದ್ರೆ ಈ ನವೆಂಬರ್ ಡಿಸೆಂಬರ್ ಬಂತು ಅಂದ್ರೆ ಮೇಥಿ ಮಟರು ಯಥೇಚ್ಛವಾಗಿ ಸಿಗುತ್ತೆ. ಆದ್ರಿಂದ ಇವುಗಳಿಂದ ಯಾವ್ಯಾವ ರೀತಿಯಾದಂತ ಡಿಶಸ್ ನ ಮಾಡ್ಬೋದೋ ಅದೆಲ್ಲದನ್ನು ನಾವು ಮಾಡ್ಬೇಕು. ಅಷ್ಟೇ ಅಲ್ಲದೆ ಇದರಿಂದ ಬೇಕಾದಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಬರೀ ಇದಷ್ಟೇ ಅಲ್ಲ, ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ ರೀತಿಯಾದಂತ ಫುಡ್ ಅಂದ್ರೆ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಯಾವ್ಯಾವ ಸಿಗುತ್ತೆ ಅವೆಲ್ಲವನ್ನ ಆಯಾ ಸೀಸನ್ ಅಲ್ಲಿ ನಾವು ಮಾಡ್ಕೊಂಡು ತಿನ್ಬೇಕು. ಯಾಕೆಂದ್ರೆ ಅವುಗಳಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಈ ಮೆಂತೆ ಸೊಪ್ಪು ಮತ್ತು ಬಟಾಣಿಯಿಂದ ಮೇಥಿ ಮಲೈ ಮಟರ್ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾವು ರೆಸ್ಟೋರೆಂಟ್ ಸ್ಟೈಲು ಅಂದ್ರೆ ವೈಟ್ ಗ್ರೇವಿಯನ್ನ ಮಾಡ್ಕೊಂಡು, ಅಂದ್ರೆ ಗೋಡಂಬಿಯನ್ನ ನೆನೆಸ್ಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಂಡು ವೈಟ್ ಗ್ರೇವಿ ರೀತಿಯಾಗಿ ಅವರು ಒಂದ್ ರೀತಿಯಾಗಿ ಮಾಡ್ತಾರೆ. ಅದೇ ರೀತಿ ನಾನು ಇವತ್ತು ನಿಮ್ಗೆ ಡಾಬಾ ಸ್ಟೈಲ್ ಅಲ್ಲಿ ತುಂಬಾ ಈಸಿಯಾಗಿ ಆನಿಯನ್ ಮತ್ತು ಟೊಮೆಟೋವನ್ನ ಯೂಸ್ ಮಾಡ್ಕೊಂಡು ಕೊನೆಯದಾಗಿ ಮಲೈಯನ್ನ ಬಳಸ್ಕೊಂಡು ಈ ಮೇಥಿ ಮಲೈ ಮಟರ್ ಅನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಜೊತೆಗೆ ಇದನ್ನು ಸಹ ತುಂಬಾ ಟೇಸ್ಟಿ ಆಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಮೊದ್ಲಿಗೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಗ್ಯಾಸ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು. ಈಗ ಪ್ಯಾನ್ ಬಿಸಿ ಆದ ನಂತರ ಇಲ್ಲಿ ನಾನು 2-2.5 ಸ್ಪೂನ್ ಅಷ್ಟು ಗೀಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ನಾನು ಈ ಮೇಥಿ ಮಲೈ ಮಟರ್ ಅನ್ನ ತುಪ್ಪದಿಂದನೇ ಮಾಡ್ತಾ ಇದ್ದೀನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಅದರಿಂದ ಇಲ್ಲಿ 2-2.5 ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪವನ್ನ ಬಳಸ್ಕೊಂಡಿದ್ದೀನಿ. ಈಗ ಇದು ಮೆಲ್ಟ್ ಆಗ್ತಾ ಇದೆ. ಈಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಇದು ಚಟಪಟ ಅಂತ ಅನ್ಬೇಕು. ಈಗ ಇಲ್ಲಿ ನಾನು 1 ಇಂಚಷ್ಟು ಚಕ್ಕೆ, 1-2 ಏಲಕ್ಕಿ, 1 ಪಲಾವಿನ ಎಲೆಯನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಯಾಕಂದ್ರೆ ಪರಿಮಳ ಬರ್ಬೇಕಲ್ವಾ, ಅದರಿಂದ ಇದನ್ನ ಒಂದ್ಸತಿ ಫ್ರೈ ಮಾಡ್ಕೊಳ್ತೀನಿ. ಈಗ ಈ ರೀತಿ ಫ್ರೈ ಮಾಡಿದ ನಂತರ ನಾನಿಲ್ಲಿ 2 ಮೀಡಿಯಂ ಸೈಜ್ ಆನಿಯನ್ ನ ತಗೊಂಡಿದ್ದೀನಿ. ಅದನ್ನ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದೀನಿ. ಅದನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಸಹ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಸಹ ನಾವು ಇದನ್ನ ಫ್ರೈ ಮಾಡ್ಕೊಂತಾನೆ ಇರ್ಬೇಕು. ನೋಡ್ತಾ ಇದ್ದೀರಲ್ವಾ, ಕಲರು ಚೇಂಜ್ ಆಗ್ತಾ ಇದೆ. ಅಲ್ಲಿವರೆಗೂ ಸಹ ಇದನ್ನ ನಾವು ಫ್ರೈ ಮಾಡ್ಕೊಳ್ತಾನೆ ಇರ್ಬೇಕು. ಈಗ ಇದಕ್ಕೆ ನಾನು ಚಚ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1-2 ಗ್ರೀನ್ ಚಿಲ್ಲಿಯನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಇದ್ರದ್ದು ಸಹ ಹಸಿ ವಾಸನೆ ಹೋಗ್ಬೇಕು. ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಎಲ್ಲದನ್ನು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ತಾನೆ ಇರೋದು. ನೋಡ್ತಾ ಇದ್ರಲ್ವಾ, ಈ ರೀತಿ ನಾವು ಫ್ರೈ ಮಾಡ್ಕೊಳ್ತಾನೆ ಇರ್ಬೇಕು. ಈಗ ಇದಕ್ಕೆ ನಾನು ಮೊದಲಿಗೆ ಟರ್ಮರಿಕ್ ಪೌಡರ್ ನ ಹಾಕೊಳ್ತೀನಿ. ಇಲ್ಲಿ ಟರ್ಮರಿಕ್ ಪೌಡರ್ ನ ಹಾಕೊಳ್ತಾ ಇದ್ದೀನಿ. 1 ಹಾಫ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ನ ಹಾಕೊಂಡಿದ್ದೀನಿ.
1ರಿಂದ 1.5 ಸ್ಪೂನ್ ಅಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಬಹುದು. ನಂತರ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. 1/2 ಸ್ಪೂನು ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾವು ಹಾಕಿರೋ ಸ್ಪೈಸಸ್ ಹಚ್ಕೊಳ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಟೊಮೆಟೊ ಪ್ಯೂರಿ ಅಂದ್ರೆ 2 ಮೀಡಿಯಂ ಸೈಜ್ ಟೊಮೆಟೊನ್ನ ತಗೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕೆಂದ್ರೆ ತುಪ್ಪ ಬಿಡ್ಬೇಕು, ಅಂದ್ರೆ ನಾವ್ ಹಾಕಿರುವಂತ ಮಸಾಲಾ ತುಪ್ಪ ಬೇರೆ ಅಲ್ಲಿವರೆಗೂ ಸಹ ಅದು ಚೆನ್ನಾಗಿ ಕುದಿಸ್ಬೇಕು ನಾವು. ಈ ರೀತಿ ಕುದಿತಾ ಇದೆ. ಇದು ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ತುಪ್ಪ ಬೇರೆ ಆಗಿದೆ, ನಾವ್ ಹಾಕಿರುವಂತ ಮಸಾಲೆನೆ ಬೇರೆ ಆಗಿದೆ. ಅದನ್ನ ಮತ್ತೆ ಕ್ಲೀನ್ ಆಗಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡ್ತಾ ಇದ್ರಲ್ವ ಕುದೀತಾ ಇದೆ. ಇವಾಗ ನಾನು 1 ಬಟ್ಲಷ್ಟು ಬಟಾಣಿಯನ್ನ ತಗೊಂಡಿದ್ದೀನಿ, ಅದನ್ನು ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹಸಿ ಬಟಾಣಿಯನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಸಿಗುತ್ತೆ, ಅದರಿಂದ ನಾನು ಹಸಿ ಬಟಾಣಿಯನ್ನೇ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಬಟಾಣಿ ಹಾಕಿದ್ಮೇಲೆ 2ರಿಂದ 3 ನಿಮಿಷ ಅದು ಬೇಯಬೇಕು. ಅಲ್ಲಿವರೆಗೂ ಸಹ ನಾವು ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಯಾಕಂದ್ರೆ ಹಾಕಿದ ತಕ್ಷಣ ಅದು ಬೇಯಲಾದ್ರಿಂದ 2ರಿಂದ 3 ನಿಮಿಷದ ಕಾಲ ಅದನ್ನ ಚೆನ್ನಾಗಿ ನಾವು ಲಿಡ್ ಅನ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಈಗ 2ರಿಂದ 3 ನಿಮಿಷ ಲಿಡ್ ಅನ್ನ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ತಳ ಹಿಡಿಯುತ್ತೆ, ಒತ್ತೋಗ್ಬಿಡುತ್ತೆ. ಅದರಿಂದ ಲೋ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ. ನೋಡ್ತಾ ಇದ್ರಲ್ಲ, ಆಯಿಲು ಅಂದ್ರೆ ನಾವ್ ಹಾಕಿರೋಂತ ತುಪ್ಪ ಬೇರೆ ಆಗ್ತಾ ಇದೆ, ಇದು ರೆಡಿ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಈಗ ನಾನು ಸಣ್ಣಗೆ ತೊಳೆದು ಹೆಚ್ಚಿಟ್ಕೊಂಡಿದ್ದಂತ ಮೆಂತ್ಯ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅದನ್ನು ಸಹ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ನಾನು ಹೇಳ್ದೆ ಹೆಲ್ತ್ ತುಂಬಾ ಬೆನಿಫಿಟ್ಸ್ ಇದೆ ಅಂತ. ಯಾಕೆಂದ್ರೆ ಇದು ವೆಯ್ಟ್ ಲಾಸ್ ಅಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಯಾಕೆಂದ್ರೆ ಇದರಲ್ಲಿ ಲೋ ಕ್ಯಾಲೋರಿ ಇರೋದ್ರಿಂದ, ಫೈಬರ್ಸ್ ಎಲ್ಲ ಇರೋದ್ರಿಂದ ಇದು ನಮ್ಮ ಫ್ಯಾಟ್ ನ ರೆಡ್ಯೂಸ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಬ್ಯಾಡ್ ಫ್ಯಾಟ್ ನೆಲ್ಲ ರೆಡ್ಯೂಸ್ ಮಾಡ್ಬಿಟ್ಟು ಗುಡ್ ಫ್ಯಾಟ್ ನ ಇದು ಹೆಚ್ಚು ಮಾಡುತ್ತೆ. ಅದರಿಂದ ನಾವು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಸೊಪ್ಪುಗಳಿಂದನೇ ಅಷ್ಟೇ, ಎಲ್ಲಾ ಸೊಪ್ಪುಗಳು ಸಹ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಈಗ ನಾನು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಮಾಡ್ಕೊಳ್ಬೇಕು. ಅದರಿಂದ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಸರಿ ಮಾಡ್ಕೊಳ್ತಾ ಇದೀನಿ. ಚೆನ್ನಾಗಿ ಮತ್ತೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಲ್ವಾ, ಈಗ ಸರಿಯಾದ ಹದದಲ್ಲೇ ಇದು ಕಾಣಿಸ್ತಾ ಇದೆ. ಮೆಂತ್ಯ ಸೊಪ್ಪು ಆದ್ಮೇಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ 2 ನಿಮಿಷದ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನಾನು ಕೊನೆಯದಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ 1 ಸ್ಪೂನ್ ಅಷ್ಟು ಇಲ್ಲಿ ಉಪ್ಪನ್ನ ನಾನು ಹಾಕೊಳ್ತಾ ಇದ್ದೀನಿ. ನೀವು ನೋಡ್ಬಿಟ್ಟು ಉಪ್ಪನ್ನ ಹಾಕೊಳ್ಬೇಕಾಗುತ್ತೆ. ಈಗ ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಹಾಕಿರೋಂಥ ಉಪ್ಪು ಎಲ್ಲಾ ಕಡೆ ಹತ್ಬೇಕಲ್ವಾ, ಆದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇದು ರೆಡಿ ಆಗ್ತಿದೆ. ಬಟಾಣಿನೂ ಸಹ ಬೆಂದಿದೆ. ಇದು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಇದು ರೆಡಿ ಆಗಿದೆ ಅಂತ.
ನೋಡಿದ್ರಲ್ಲ, ಡಾಬಾ ಸ್ಟೈಲಲ್ಲೂ ಸಹ ನಾವು ಎಷ್ಟು ಚೆನ್ನಾಗಿ ನಾವು ಈ ಮೇಥಿ ಮಲೈ ಮಟನ್ನ ಮಾಡ್ಕೊಳ್ಬಹುದು ಅಂತ. ಈಗ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಕಸೂರಿ ಮೇಥಿ ಹಾಕಿರೋದ್ರಿಂದ ಈ ಮೇಥಿ ಮಲೈ ಮಟರ್ಗೆ ಬೇರೆ ರೀತಿಯಾದಂದ್ರೆ ಇದನ್ನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬಿಟ್ಟು ಈ ಕಸೂರಿ ಮೇಥಿಯನ್ನ ಹಾಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಒಂದು ಹಾಫು ನಿಂಬೆ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದ್ರ ರಸನ್ನು ಸಹ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಶುಂಠಿಯನ್ನ ಒಂದ್ ಇಂಚಷ್ಟು ಶುಂಠಿಯನ್ನ ತಗೊಂಡ್ಬಿಟ್ಟು ಅದನ್ನ ಉದ್ದುದ್ದವಾಗಿ ಸೀಳ್ಬಿಟ್ಟು ಅದನ್ನು ಸಹ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಅದು ನಾವು ತಿನ್ಬೇಕಾದ್ರೆ ಬಾಯಿಗೆ ಸಿಗ್ಬೇಕು, ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದೀನಿ. ಕೊನೆಯದಾಗಿ ಇಲ್ಲಿ ನಾನು 1 ಕಪ್ ಅಷ್ಟು ಕ್ರೀಮ್ ಅನ್ನ ತಗೊಂಡಿದ್ದೀನಿ. ಯಾಕೆಂದ್ರೆ ನನಗೆ ಇಲ್ಲಿ ಕ್ರೀಮ್ ಅವೈಲೇಬಲ್ ಇದೆ, ಅದರಿಂದ ಅದನ್ನ ತಗೊಂಡಿದ್ದೀನಿ. ನಿಮಗೆ ಏನಾದ್ರು ಒಂದ್ ವೇಳೆ ಕ್ರೀಮ್ ಸಿಗ್ಲಿಲ್ಲ ಅಂದ್ರೆ ಹಾಲನ್ನ ಕಾಯಿಸ್ತಿರಲ್ಲ, ಕಾಯಿಸಾದ್ಮೇಲೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಡಿ. ಫ್ರಿಡ್ಜ್ ಅಲ್ಲಿ ಇಟ್ಟ ನಂತರ ಅದ್ರ ಮೇಲೆ ಕೆನೆ ಬರುತ್ತಲ್ಲ, ಅದ್ರ ಕೆಳಗಿರುವಂತ ಒಂದು ಲಿಕ್ವಿಡ್ ತರ ಇರುತ್ತಲ್ಲ, ಅದನ್ನೇ ನಾವು ಮಲಾಯಿ ಅಂತ ಹೇಳ್ತೀವಿ. ಅದನ್ನು ಸಹ ನೀವು ಇದ್ರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ನೋಡಿದ್ರಲ್ವಾ, ಈಗ ಕ್ರೀಮ್ ಹಾಕಿದ್ಮೇಲೆ ಇದ್ರ ಕಲರು ಸಹ ಚೇಂಜ್ ಆಯ್ತು, ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾವು ಗ್ಯಾಸ್ ಅನ್ನ ಆಫ್ ಮಾಡ್ಕೊಡ್ಬೇಕು. ಯಾಕಂದ್ರೆ ನಾವು ಕ್ರೀಮ್ ಅನ್ನ ಅಥವಾ ಈ ಮಲಾಯಿಯನ್ನ ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತು ಕುದಿಸಕ್ ಹೋಗ್ಬಾರ್ದು. ಅದರಿಂದ ನಾನು ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಮೇಲಿನಿಂದ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕೊಂಡ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನ ನಾನು ಬೇರೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಈ ಮೇಥಿ ಮಲೈ ಮಟರ್ ಅನ್ನ ಮಾಡ್ಕೊಳ್ಬಹುದು ಅಂತ. ತುಂಬಾ ಈಸಿಯಾಗಿ ಸಹ ಮಾಡ್ಬೋದು. ಇದು ರೋಟಿ ಜೊತೆಗಿರ್ಬೋದು, ಕುಲ್ತೆ ಜೊತೆಗಿರ್ಬೋದು, ಚಪಾತಿಗಿರ್ಬೋದು, ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ಬೋದು. ಜೊತೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೆ ನೀವು ತಿಳಿಸ್ಬೋದು. ಅದನ್ನ ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ನಾವು ಪ್ರಯತ್ನ ಪಡ್ತೀವಿ. ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನಲ್ ಅಲ್ಲೂ ಸಹ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ರೀತಿಯಾದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.